ಹಾಯ್ ಫ್ರೆಂಡ್ಸ್, ಇದು ಬುಧವಾರದ ಮಿನಿ ವ್ಲಾಗ್. ತುಂಬಾ ದಿನಗಳ ನಂತರ ನಾನು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನಿವತ್ತು ಅರ್ಲಿ ಮಾರ್ನಿಂಗ್ ಒಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿದು ಆ ನಂತರ ಬ್ರೇಕ್ಫಾಸ್ಟ್ಗೆ ಮಸಾಲೆ ದೋಸೆನ ಮಾಡೋಕೆ ಇಂದಿನ ದಿವಸನೇ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಮಸಾಲೆ ದೋಸೆಗೆ ಕೆಂಪು ಚಟ್ನಿ, ತೆಂಗಿನಕಾಯಿ ಚಟ್ನಿ ಹಾಗೆ ಆಲೂಗೆಡ್ಡೆ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತವಾನ ಸ್ಟವ್ ಮೇಲೆ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ದೋಸೆ ಬ್ಯಾಟರ್ನ ತವ ಮೇಲೆ ಅಡ್ಕೊಂಡು ತುಪ್ಪನ ಹಾಕೊಂಡು ಕೆಂಪು ಚಟ್ನಿನ ಹಾಕೊಂಡು ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡು ಆಲೂಗೆಡ್ಡೆ ಪಲ್ಯನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಸೇಮ್ ಹೋಟೆಲ್ ಅಲ್ಲಿ ಮಾಡೋ ರೀತಿನೇ ದೋಸೆನ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ತರಕಾರಿ, ಅಕ್ಕಿ ತೊಳೆದಿದ್ದ ನೀರೆಲ್ಲ ನಾನು ವೇಸ್ಟ್ ಮಾಡದೆ ಸ್ಟೋರ್ ಮಾಡಿ ಇಟ್ಕೊಂಡು ಕೊನೆಯದಾಗಿ ಅದನ್ನ ಗಿಡಕ್ಕೆ ಹಾಕೊಳ್ತೀನಿ. ಮಧ್ಯಾಹ್ನ ಲಂಚ್ಗೂ ನಾನು ದೋಸೆನೇ ಮಾಡ್ಕೊಂಡಿದ್ದೆ. ಆನಂತರ ನಾನು ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾಯಂಕಾಲ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ತರಕಾರಿ ಇರಲಿಲ್ಲ ಅಂತ ಹೋಗಿ ತರಕಾರಿನೂ ಕೂಡ ತಗೊಂಡು ಬಂದ್ವಿ. ಇವತ್ತು ನೈಟ್ ಡಿನ್ನರ್ಗೆ ನಾನು ಹೀರೆಕಾಯಿ ಸಾಂಬಾರ್ ಮತ್ತೆ ಮುದ್ದೆನ ಮಾಡ್ಕೊಂಡಿದ್ದೆ. ಇದರ ಪೂರ್ತಿ ವಿಡಿಯೋನ ನಾನು